ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಭಾರತೀಯರಲ್ಲಿ ಸಾಮಾನ್ಯವಾಗಿ ಕಾಣ್ತಕ್ಕಂತಹ ವೈಟಮಿನ್ ಡಿಫಿಷಿಯನ್ಸಿ, ಪೋಷಕಾಂಶಗಳ ಕೊರತೆ ಯಾವ್ಯಾವುದು, ಅದಕ್ಕೆ ಪರಿಹಾರ ಏನು, ಈ ಎಲ್ಲ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಅತಿ ಹೆಚ್ಚು ಜನರಲ್ಲಿ, ಭಾರತೀಯರಲ್ಲಿ ಕಾಣ್ತಕ್ಕಂತಹ ಪೋಷಕಾಂಶದ ಕೊರತೆಯಲ್ಲಿ ಪ್ರಮುಖವಾಗಿ ಕಬ್ಬಿಣಾಂಶದ ಕೊರತೆ, ಐರನ್ ಡೆಫಿಷಿಯನ್ಸಿ, ಇದು ಹೆಂಗಸರಲ್ಲಿ ಹೆಚ್ಚಾಗಿ ಕಾಣಿಸ್ತದೆ. ಹಾಗಾಗಿ ಯಾವಾಗ ಐರನ್ ಡೆಫಿಷಿಯನ್ಸಿ, ಕಬ್ಬಿಣಾಂಶದ ಕೊರತೆ ಉಂಟಾಗ್ತದೋ ಹಲವಾರು ಸಮಸ್ಯೆಗಳು ಎದುರಿಸ್ತೀರ. ಮೈಕೈ ನೋವು ಬರ್ತಕ್ಕಂತಹದ್ದು, ಸುಸ್ತಾಗೋದು, ಆಯಾಸ ಆಗೋದು, ಬಳಲ್ತಕ್ಕಂತಹದ್ದು, ಚರ್ಮ ತೆಳು ಆಗ್ತಕ್ಕಂತಹದ್ದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ. ಇದಕ್ಕೆ ಪರಿಹಾರ ಏನು ಅಂತಂದರೆ, ಹಸಿರು ಸೊಪ್ಪು ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಹೆಚ್ಚು ಸೇವನೆ ಮಾಡಬೇಕಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಪಾಲಕ್ ಸೊಪ್ಪಿನ ಸೇವನೆ ಆಹಾರದಲ್ಲಿ ನೀವು ಅಳವಡಿಸ್ಕೊಂಡು ಅಂದರೆ ರಕ್ತಹೀನತೆ, ಕಬ್ಬಿಣಾಂಶದ ಕೊರತೆ ನಿವಾರಣೆ ಆಗ್ತದೆ. ಇನ್ನು ದ್ರಾಕ್ಷಿ, ಖರ್ಜೂರ, ಅಂಜೂರ, ಬಾದಾಮಿ, ಕುಂಬಳಕಾಯಿ ಬೀಜ, ಮಿಲೆಟ್ಸ್ಗಳು, ಇವೆಲ್ಲ ಒಂದು ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಕಬ್ಬಿಣಾಂಶದ ಕೊರತೆ ನಿವಾರಣೆ ಆಗ್ತದೆ ಹಾಗೂ ನಿಮ್ಮ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ವೈಟಮಿನ್ ಎ ಕೊರತೆಯಿಂದ ಏನಾಗ್ತದೆ ಅಂತಂದರೆ ಕಣ್ಣುಗಳಿಗೆ ಪ್ರಮುಖವಾಗಿ ತೊಂದರೆ ಉಂಟಾಗ್ತದೆ. ಕಣ್ಣುಗಳು ಡ್ರೈ ಆಗ್ತಕ್ಕಂಥದ್ದು ಹಾಗೂ ದೃಷ್ಟಿ ದೋಷ ಬರ್ತಕ್ಕಂತಹದ್ದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತೀರ. ಇದಕ್ಕೇನು ಮಾಡಬೇಕಾಗ್ತದೆ ಅಂದರೆ, ನೀವು ಹಸಿರು ಸೊಪ್ಪು ತರಕಾರಿಗಳು, ಕ್ಯಾರೆಟ್ನ ಸೇವನೆ ಮಾಡಬೇಕಾಗ್ತದೆ ಹಾಗೂ ಗೆಣಸು, ಈ ಆಹಾರಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಕಣ್ಣಿಗೆ ವೈಟಮಿನ್ ಎ ಸಿಗ್ತದೆ ಹಾಗೂ ಈ ಸಮಸ್ಯೆಯಿಂದ ನೀವು ದೂರ ಆಗ್ತೀರಾ. ಇನ್ನು ವೈಟಮಿನ್ ಸಿ ಯಾವಾಗ ಕಡಿಮೆ ಆಗ್ತದೋ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಸುಸ್ತಾಗೋದು, ಆಯಾಸ ಆಗ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ. ಇದಕ್ಕೆ ನೀವು ಪ್ರಮುಖವಾಗಿ ಸಿಟ್ರಸ್ ಫ್ರೂಟ್ಸ್ ಅಂದರೆ ವೈಟಮಿನ್ ಸಿ ಇರ್ತಕ್ಕಂಥ ಆಹಾರಗಳು, ಪ್ರಮುಖವಾಗಿ ನಿಂಬೆಹಣ್ಣು, ಕಿತ್ತಳೆಹಣ್ಣು, ಮೋಸಂಬಿ, ಹೆರಳಿಕಾಯಿ ಹಾಗೂ ಈ ಒಂದು ನಲ್ಲಿಕಾಯಿ, ಇವುಗಳನ್ನು, ಸೀಬೆಹಣ್ಣು, ಇವುಗಳನ್ನು ಹೆಚ್ಚೆಚ್ಚು ನೀವು ಸೇವನೆ ಮಾಡೋದ್ರಿಂದ ವೈಟಮಿನ್ ಸಿ ಕೊರತೆ ಕಡೆಯನ್ನು ನಿವಾರಿಸಬಹುದು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ನೀವು ಹೆಚ್ಚಿಸಬಹುದು. ಇನ್ನು ವೈಟಮಿನ್ ಡಿ, ಯಾವಾಗ ವೈಟಮಿನ್ ಡಿ ಕೊರತೆ ಉಂಟಾಗ್ತದೋ ಆಗ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ. ಮೂಳೆಗೆ ನೋವು ಬರ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂತಹದ್ದು ಹಾಗೂ ಈ ಒಂದು ಎಲುಬು ಸಂಬಂಧಿತ ಕಾಯಿಲೆಗಳು ಬರ್ತದೆ. ಯಾವಾಗ ಮನೆಯೊಳಗೇ ಜಾಸ್ತಿ ಇರ್ತಾರೆ, ಹೊರಗಡೆ ಸೂರ್ಯನ ಒಂದು ಕಿರಣಕ್ಕೆ ಬಾಡಿ ಎಕ್ಸ್ಪೋಸ್ ಆಗೋದಿಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಹಾಗೂ ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತೀರ. ಇದಕ್ಕೇನು ಮಾಡಬೇಕು ಅಂತಂದರೆ, ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು, ಪನ್ನೀರ್, ಇವುಗಳನ್ನೆಲ್ಲ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ, ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ, ಸೂರ್ಯನ ಬೆಳಕಿಗೆ ಹೋಗಿ ಹೆಚ್ಚು ಕೆಲಸ ಮಾಡೋದ್ರಿಂದ, ಇಂಥ ಒಂದು ಕೆಲಸಗಳನ್ನ ಮಾಡೋದ್ರಿಂದ ವೈಟಮಿನ್ ಡಿ ಡಿಫಿಷಿಯನ್ಸಿ ಕಡಿಮೆ ಆಗ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇನ್ನು ವೈಟಮಿನ್ B12, ಯಾವಾಗ ವೈಟಮಿನ್ B12 ಕಡಿಮೆ ಆಗ್ತದೋ ಪ್ರಮುಖವಾಗಿ ಕೈಕಾಲುಗಳಲ್ಲಿ, ಪಾದಹಸ್ತಗಳಲ್ಲಿ ಜುಮ್ಗುಡ್ತದೆ, ಉರಿ ಬರ್ತದೆ, ಸುಸ್ತಾಗೋದು, ಆಯಾಸ ಆಗೋದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ. ಇದಕ್ಕೇನು ಮಾಡಬೇಕು ಅಂತಂದರೆ, ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಬೇಕಾಗ್ತದೆ, ಡೈರಿ ಪ್ರಾಡಕ್ಟ್ಸ್ಗಳನ್ನ ಸೇವನೆ ಮಾಡಬೇಕಾಗ್ತದೆ, ಹಣ್ಣುಗಳು ಹಾಗೂ ತರಕಾರಿಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ವೈಟಮಿನ್ B12 ಡಿಫಿಷಿಯನ್ಸಿ ಹಾಗೂ ಮೊಟ್ಟೆ, ಪ್ರಮುಖವಾಗಿ ಮೀನು, ಈ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಈ ವೈಟಮಿನ್ B12 ಡಿಫಿಷಿಯನ್ಸಿ ಕಡಿಮೆ ಆಗ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇನ್ನು ಫೋಲೇಟ್ ಯಾವಾಗ ಕಡಿಮೆ ಆಗ್ತದೋ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಹಾಗೂ ಸುಸ್ತಾಗೋದು, ಆಯಾಸ ಆಗೋದು, ಬಳಲೋದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ. ಇದಕ್ಕೂ ಏನು ಮಾಡಬೇಕು ಅಂತಂದರೆ, ಹೆಚ್ಚೆಚ್ಚು ಧಾನ್ಯಗಳನ್ನ, ವೈಟಮಿನ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಹಸಿರು ಸೊಪ್ಪು ತರಕಾರಿಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ, ಧಾನ್ಯಗಳು, ಮಿಲ್ಲೆಟ್ಸ್ಗಳು, ಡೈರಿ ಪ್ರಾಡಕ್ಟ್ಸ್ಗಳು, ಇವುಗಳನ್ನ ಸೇವನೆ ಮಾಡೋದ್ರಿಂದ ಈ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೂ ಫೋಲೇಟ್ಸ್, ಈ ಒಂದು ಶಕ್ತಿ ಹೆಚ್ಚಬೇಕು ಅಂತಂದರೆ ಈ ಸಿಟ್ರಸ್ ಫ್ರೂಟ್ಸ್ಗಳನ್ನ ಸೇವನೆ ಮಾಡೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖವಾಗಿ ಯಾವ ಪೋಷಕಾಂಶಗಳು, ಐರನ್ನು, ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಡಿ, ವೈಟಮಿನ್ B12, ಫೋಲೇಟ್ ಹಾಗೂ ಕ್ಯಾಲ್ಶಿಯಂ, ಪ್ರಮುಖವಾಗಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಯಾವಾಗ ಕಡಿಮೆ ಆಗ್ತದೋ ಮೂಳೆ ಸಂಬಂಧಿತ ಕಾಯಿಲೆಗಳು, ಕೈಕಾಲು ನೋವು ಬರೋದು, ಮೂಳೆ ಸವಿಯೋದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ. ಹಾಗಾಗಿ ಇದಕ್ಕೇನು ಮಾಡಬೇಕು ಅಂತಂದರೆ, ಹೆಚ್ಚೆಚ್ಚು ಈ ಡೈರಿ ಪ್ರಾಡಕ್ಟ್ಸ್ಗಳು, ಹಾಲು, ಮೊಸರು, ಪನ್ನೀರು, ಇವುಗಳನ್ನು ಹೆಚ್ಚು ಸೇವನೆ ಮಾಡಬೇಕಾಗ್ತದೆ. ಇದರ ಜೊತೆಗೆ ಈ ಹಸಿರು ಸೊಪ್ಪು ತರಕಾರಿಗಳನ್ನ, ಮೊಟ್ಟೆ, ಮೀನು, ಈ ಆಹಾರಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ವೈಟಮಿನ್ ಡಿ, ವೈಟಮಿನ್
ಹೆಚ್ಚಾಗಿ ಸಿಗ್ತದೆ, ಕ್ಯಾಲ್ಶಿಯಂ ಹೆಚ್ಚಾಗಿ ಸಿಗ್ತದೆ, ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.